ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿ ಹೊರವಲಯದಲ್ಲಿರ್ತಕ್ಕಂಥ ಕೃಷ್ಣಾ ನದಿಯನ್ನು ಈಗಾಗಲೇ ಮೈದುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಕೃಷ್ಣಾ ನದಿ ಯಾವ ರೀತಿ ಅಂದರೆ ತನ್ನ ಕಲ್ಲು ಬಂಡೆಗಳನ್ನು ಸೀಳಿಕೊಂಡು ಯಾವ ರೀತಿ ವೈಭೋಗದಿಂದ ಹರಿತಾ ಇದೆ ಅನ್ನುವಂಥ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಸಾಕಷ್ಟು ರುದ್ರ ರಮಣೀಯ ದೃಶ್ಯಗಳಲ್ಲಿ ತನ್ನ ಸೊಬಗನ್ನು ಈ ಒಂದು ನದಿ ಈಗಾಗಲೇ ನರ್ತನವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಕೃಷ್ಣಾ ನದಿಯ ಒಂದು ವೈಭೋಗವನ್ನು ತುಂಬಿಕೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿ ಇಲ್ಲಿ ಮನಸ್ಸಿಗೆ ಮುದ ನೀಡುವಂಥ ರೀತಿಯಲ್ಲಿ ಇಲ್ಲಿ ಬಂದು ನಿಂತಿರ್ತಕ್ಕಂಥ ಸಾಕಷ್ಟು ಪ್ರವಾಸಿಗರು ಕೂಡ ಇದ್ದಾರೆ. ಬಂದು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಸೆಲ್ಫಿಗಳನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಈ ಒಂದು ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಈ ಒಂದು ರುದ್ರ ರಮಣೀಯ ದೃಶ್ಯಾವಳಿಗಳನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ತಮ್ಮ ಸ್ಟೇಟಸ್ಗಳಲ್ಲಿ ಹಾಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬಂದಿದ್ದಾರೆ. ಸಾಕಷ್ಟು ಪ್ರವಾಸಿಗರು ಬಂದು ಈ ಒಂದು ದೃಶ್ಯಾವಳಿಗಳನ್ನು ಕೂಡ ಕಣ್ತುಂಬಿಕೊಳ್ತಾ ಇರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಈ ಒಂದು ದೃಶ್ಯ ಕೂಡ ನೋಡುಗರ ಮನಸ್ಸನ್ನು ಮುದಗೊಳಿಸುವಂತಹ ರೀತಿಯಲ್ಲಿ ಈಗಾಗಲೇ ಮೈದುಂಬ್ತಾ ಇದೆ. ಸಾಕಷ್ಟು ಯಾವ ರೀತಿ ಅಂದರೆ ಹಾಲ್ನೊರೆಯಂತೆ ಗಲ್ಲು ಬಂಡೆಗಳ ಮಧ್ಯ ಬೆಟ್ಟದ ನಡುವೆ ಕೃಷ್ಣಾ ನದಿ ದುಮ್ಮಿಗ್ತಾ ಇರುವಂಥ ದೃಶ್ಯವನ್ನು ನೋಡೋದೇ ಒಂದು ರೀತಿ ಚಂದ ಅಂತೇಳಿ ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು. ಖುದ್ದು ಇಲ್ಲೊಬ್ಬರು ಪ್ರವಾಸಿಗರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರಿ? ಈ ದೃಶ್ಯವನ್ನು ನೋಡಿದರೆ ಹೆಂಗೆ ಅನಿಸ್ತದೆ ಸರ್? ಈ ದೃಶ್ಯ ನೋಡೋಕ್ಕೆ ತುಂಬ ಕಣ್ತುಂಬ ಬರ್ತಾ ಇದೆ. ನಾವಿಲ್ಲೇ ನಲತ್ವಾಡದಲ್ಲಿ ವಾಸಿಸ್ತೀವಿ. ಆಮೇಲೆ ಮುದ್ದೇಬಾಳು ಹಾಗೂ ಲಿಂಗಸೂರು, ತಾಳಿಕೋಟೆ, ನೆಕ್ಸ್ಟ್ ಲಿಂಗಸೂರು, ಯಾದಗಿರಿ, ಅಲ್ಲಿಂದ ತುಂಬ ಪ್ರವಾಸಿಗರು ಬರ್ತಾರೆ. ನೆಕ್ಸ್ಟ್ ಆಮೇಲೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ. ಹಾಗೂ ಮತ್ತು ನಾನು ಕಣ್ಣಾರೆ ಕಂಡಿದ್ದೀನಿ, ಬೇರೆ ಒಂದು ಪಕ್ಷಿ ಸಂತತಿ ಕೂಡ ಇಲ್ಲಿ ಒಳ್ಳೆ ಇದೆ. ಅಂದರೆ ಹೊರದೇಶದಿಂದ ಬಂದಿರೋ ಪಕ್ಷಿಗಳು ಇದೆ. ನಾನು ಕೇಳ್ಪಟ್ಟಿದ್ದೀನಿ ಹಿರಿಯರ್ಲಿಂದ. ಒಳ್ಳೆಯದೊಂದು ಅರಣ್ಯ ಪ್ರದೇಶ ಹಾಗೂ ಒಂದು ಒಳ್ಳೆಯ ವಿಸ್ಮಯ ತಾಣ. ಹಾಗೆ ಮತ್ತು ಇಲ್ಲಿ ಛಾಯಾ ಭಗವತಿ ಅಂತ ಟೆಂಪಲ್ ಇದೆ. ಇದು ಒಂದು ದೇವಿಯ ಆಶೀರ್ವಾದ ಕೂಡ ತುಂಬ ಪವರ್ಫುಲ್ ದೇವಿ. ಇದು ಏನು ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು ಏನು, ಈ ಒಂದು ಕೃಷ್ಣಾ ನದಿಯ ವೈಭೋಗವನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಜನ ಬಂದು ಇಲ್ಲಿ ಬಂದಂಥ ಪ್ರವಾಸಿಗರು ಈ ಒಂದು ಮನಸ್ಸಿಗೆ ಮುದ ನೀಡ್ತಿರುವಂತಹ ದೃಶ್ಯವನ್ನು ಕಣ್ತುಂಬಿಕೊಂಡು ತಮ್ಮ ಮನೋರಂಜನೆಗೆ ಒಳಗಾಗ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿ ಹೊರವಲಯದಲ್ಲಿರ್ತಕ್ಕಂಥ ಕೃಷ್ಣಾ ನದಿಯನ್ನು ಈಗಾಗಲೇ ಮೈದುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಕೃಷ್ಣಾ ನದಿ ಯಾವ ರೀತಿ ಅಂದರೆ ತನ್ನ ಕಲ್ಲು ಬಂಡೆಗಳನ್ನು ಸೀಳಿಕೊಂಡು ಯಾವ ರೀತಿ ವೈಭೋಗದಿಂದ ಹರಿತಾ ಇದೆ ಅನ್ನುವಂಥ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಸಾಕಷ್ಟು ರುದ್ರ ರಮಣೀಯ ದೃಶ್ಯಗಳಲ್ಲಿ ತನ್ನ ಸೊಬಗನ್ನು ಈ ಒಂದು ನದಿ ಈಗಾಗಲೇ ನರ್ತನವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಕೃಷ್ಣಾ ನದಿಯ ಒಂದು ವೈಭೋಗವನ್ನು ತುಂಬಿಕೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿ ಇಲ್ಲಿ ಮನಸ್ಸಿಗೆ ಮುದ ನೀಡುವಂಥ ರೀತಿಯಲ್ಲಿ ಇಲ್ಲಿ ಬಂದು ನಿಂತಿರ್ತಕ್ಕಂಥ ಸಾಕಷ್ಟು ಪ್ರವಾಸಿಗರು ಕೂಡ ಇದ್ದಾರೆ. ಬಂದು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಸೆಲ್ಫಿಗಳನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಈ ಒಂದು ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಈ ಒಂದು ರುದ್ರ ರಮಣೀಯ ದೃಶ್ಯಾವಳಿಗಳನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ತಮ್ಮ ಸ್ಟೇಟಸ್ಗಳಲ್ಲಿ ಹಾಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬಂದಿದ್ದಾರೆ. ಸಾಕಷ್ಟು ಪ್ರವಾಸಿಗರು ಬಂದು ಈ ಒಂದು ದೃಶ್ಯಾವಳಿಗಳನ್ನು ಕೂಡ ಕಣ್ತುಂಬಿಕೊಳ್ತಾ ಇರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಈ ಒಂದು ದೃಶ್ಯ ಕೂಡ ನೋಡುಗರ ಮನಸ್ಸನ್ನು ಮುದಗೊಳಿಸುವಂತಹ ರೀತಿಯಲ್ಲಿ ಈಗಾಗಲೇ ಮೈದುಂಬ್ತಾ ಇದೆ. ಸಾಕಷ್ಟು ಯಾವ ರೀತಿ ಅಂದರೆ ಹಾಲ್ನೊರೆಯಂತೆ ಗಲ್ಲು ಬಂಡೆಗಳ ಮಧ್ಯ ಬೆಟ್ಟದ ನಡುವೆ ಕೃಷ್ಣಾ ನದಿ ದುಮ್ಮಿಗ್ತಾ ಇರುವಂಥ ದೃಶ್ಯವನ್ನು ನೋಡೋದೇ ಒಂದು ರೀತಿ ಚಂದ ಅಂತೇಳಿ ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು. ಖುದ್ದು ಇಲ್ಲೊಬ್ಬರು ಪ್ರವಾಸಿಗರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರಿ? ಈ ದೃಶ್ಯವನ್ನು ನೋಡಿದರೆ ಹೆಂಗೆ ಅನಿಸ್ತದೆ ಸರ್? ಈ ದೃಶ್ಯ ನೋಡೋಕ್ಕೆ ತುಂಬ ಕಣ್ತುಂಬ ಬರ್ತಾ ಇದೆ. ನಾವಿಲ್ಲೇ ನಲತ್ವಾಡದಲ್ಲಿ ವಾಸಿಸ್ತೀವಿ. ಆಮೇಲೆ ಮುದ್ದೇಬಾಳು ಹಾಗೂ ಲಿಂಗಸೂರು, ತಾಳಿಕೋಟೆ, ನೆಕ್ಸ್ಟ್ ಲಿಂಗಸೂರು, ಯಾದಗಿರಿ, ಅಲ್ಲಿಂದ ತುಂಬ ಪ್ರವಾಸಿಗರು ಬರ್ತಾರೆ. ನೆಕ್ಸ್ಟ್ ಆಮೇಲೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ. ಹಾಗೂ ಮತ್ತು ನಾನು ಕಣ್ಣಾರೆ ಕಂಡಿದ್ದೀನಿ, ಬೇರೆ ಒಂದು ಪಕ್ಷಿ ಸಂತತಿ ಕೂಡ ಇಲ್ಲಿ ಒಳ್ಳೆ ಇದೆ. ಅಂದರೆ ಹೊರದೇಶದಿಂದ ಬಂದಿರೋ ಪಕ್ಷಿಗಳು ಇದೆ. ನಾನು ಕೇಳ್ಪಟ್ಟಿದ್ದೀನಿ ಹಿರಿಯರ್ಲಿಂದ. ಒಳ್ಳೆಯದೊಂದು ಅರಣ್ಯ ಪ್ರದೇಶ ಹಾಗೂ ಒಂದು ಒಳ್ಳೆಯ ವಿಸ್ಮಯ ತಾಣ. ಹಾಗೆ ಮತ್ತು ಇಲ್ಲಿ ಛಾಯಾ ಭಗವತಿ ಅಂತ ಟೆಂಪಲ್ ಇದೆ. ಇದು ಒಂದು ದೇವಿಯ ಆಶೀರ್ವಾದ ಕೂಡ ತುಂಬ ಪವರ್ಫುಲ್ ದೇವಿ. ಇದು ಏನು ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು ಏನು, ಈ ಒಂದು ಕೃಷ್ಣಾ ನದಿಯ ವೈಭೋಗವನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಜನ ಬಂದು ಇಲ್ಲಿ ಬಂದಂಥ ಪ್ರವಾಸಿಗರು ಈ ಒಂದು ಮನಸ್ಸಿಗೆ ಮುದ ನೀಡ್ತಿರುವಂತಹ ದೃಶ್ಯವನ್ನು ಕಣ್ತುಂಬಿಕೊಂಡು ತಮ್ಮ ಮನೋರಂಜನೆಗೆ ಒಳಗಾಗ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿ ಹೊರವಲಯದಲ್ಲಿರ್ತಕ್ಕಂಥ
ಕೃಷ್ಣಾ ನದಿಯನ್ನು ಈಗಾಗಲೇ ಮೈದುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಕೃಷ್ಣಾ ನದಿ ಯಾವ ರೀತಿ ಅಂದರೆ ತನ್ನ ಕಲ್ಲು ಬಂಡೆಗಳನ್ನು ಸೀಳಿಕೊಂಡು ಯಾವ ರೀತಿ ವೈಭೋಗದಿಂದ ಹರಿತಾ ಇದೆ ಅನ್ನುವಂಥ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಸಾಕಷ್ಟು ರುದ್ರ ರಮಣೀಯ ದೃಶ್ಯಗಳಲ್ಲಿ ತನ್ನ ಸೊಬಗನ್ನು ಈ ಒಂದು ನದಿ ಈಗಾಗಲೇ ನರ್ತನವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಕೃಷ್ಣಾ ನದಿಯ ಒಂದು ವೈಭೋಗವನ್ನು ತುಂಬಿಕೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿ ಇಲ್ಲಿ ಮನಸ್ಸಿಗೆ ಮುದ ನೀಡುವಂಥ ರೀತಿಯಲ್ಲಿ ಇಲ್ಲಿ ಬಂದು ನಿಂತಿರ್ತಕ್ಕಂಥ ಸಾಕಷ್ಟು ಪ್ರವಾಸಿಗರು ಕೂಡ ಇದ್ದಾರೆ. ಬಂದು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಸೆಲ್ಫಿಗಳನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಈ ಒಂದು ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಈ ಒಂದು ರುದ್ರ ರಮಣೀಯ ದೃಶ್ಯಾವಳಿಗಳನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ತಮ್ಮ ಸ್ಟೇಟಸ್ಗಳಲ್ಲಿ ಹಾಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬಂದಿದ್ದಾರೆ. ಸಾಕಷ್ಟು ಪ್ರವಾಸಿಗರು ಬಂದು ಈ ಒಂದು ದೃಶ್ಯಾವಳಿಗಳನ್ನು ಕೂಡ ಕಣ್ತುಂಬಿಕೊಳ್ತಾ ಇರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಈ ಒಂದು ದೃಶ್ಯ ಕೂಡ ನೋಡುಗರ ಮನಸ್ಸನ್ನು ಮುದಗೊಳಿಸುವಂತಹ ರೀತಿಯಲ್ಲಿ ಈಗಾಗಲೇ ಮೈದುಂಬ್ತಾ ಇದೆ. ಸಾಕಷ್ಟು ಯಾವ ರೀತಿ ಅಂದರೆ ಹಾಲ್ನೊರೆಯಂತೆ ಗಲ್ಲು ಬಂಡೆಗಳ ಮಧ್ಯ ಬೆಟ್ಟದ ನಡುವೆ ಕೃಷ್ಣಾ ನದಿ ದುಮ್ಮಿಗ್ತಾ ಇರುವಂಥ ದೃಶ್ಯವನ್ನು ನೋಡೋದೇ ಒಂದು ರೀತಿ ಚಂದ ಅಂತೇಳಿ ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು. ಖುದ್ದು ಇಲ್ಲೊಬ್ಬರು ಪ್ರವಾಸಿಗರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರಿ? ಈ ದೃಶ್ಯವನ್ನು ನೋಡಿದರೆ ಹೆಂಗೆ ಅನಿಸ್ತದೆ? ಸರ್, ಈ ದೃಶ್ಯ ನೋಡೋಕ್ಕೆ ತುಂಬ ಕಣ್ತುಂಬ ಬರ್ತಾ ಇದೆ. ನಾವಿಲ್ಲೇ ನಾಲತ್ವಾಡದಲ್ಲಿ ವಾಸಿಸ್ತೀವಿ. ಆಮೇಲೆ ಮುದ್ದೇಬಾಳು ಹಾಗೂ ಲಿಂಗಸೂರು, ತಾಳಿಕೋಟೆ, ನೆಕ್ಸ್ಟ್ ಲಿಂಗಸೂರು, ಯಾದಗಿರಿ, ಅಲ್ಲಿಂದ ತುಂಬ ಪ್ರವಾಸಿಗರು ಬರ್ತಾರೆ. ನೆಕ್ಸ್ಟ್ ಆಮೇಲೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ. ಹಾಗೂ ಮತ್ತು ನಾನು ಕಣ್ಣಾರೆ ಕಂಡಿದ್ದೀನಿ, ಬೇರೆ ಒಂದು ಪಕ್ಷಿ ಸಂತತಿ ಕೂಡ ಇಲ್ಲಿ ಒಳ್ಳೆ ಇದೆ. ಅಂದರೆ ಹೊರದೇಶದಿಂದ ಬಂದಿರೋ ಪಕ್ಷಿಗಳು ಇದೆ. ನಾನು ಕೇಳ್ಪಟ್ಟಿದ್ದೀನಿ ಹಿರಿಯರ್ಲಿಂದ. ಒಳ್ಳೆಯದೊಂದು ಅರಣ್ಯ ಪ್ರದೇಶ ಹಾಗೂ ಒಂದು ಒಳ್ಳೆಯ ವಿಸ್ಮಯ ತಾಣ. ಹಾಗೆ ಮತ್ತು ಇಲ್ಲಿ ಛಾಯಾ ಭಗವತಿ ಅಂತ ಟೆಂಪಲ್ ಇದೆ. ಇದು ಒಂದು ದೇವಿಯ ಆಶೀರ್ವಾದ ಕೂಡ ತುಂಬ ಪವರ್ಫುಲ್ ದೇವಿ. ಇದು ಏನು ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು ಏನು ಈ ಒಂದು ಕೃಷ್ಣಾ ನದಿಯ ವೈಭೋಗವನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಜನ ಬಂದು ಇಲ್ಲಿ ಬಂದಂಥ ಪ್ರವಾಸಿಗರು ಈ ಒಂದು ಮನಸ್ಸಿಗೆ ಮುದ ನೀಡ್ತಿರುವಂತಹ ದೃಶ್ಯವನ್ನು ಕಣ್ತುಂಬಿಕೊಂಡು ತಮ್ಮ ಮನೋರಂಜನೆಗೆ ಒಳಗಾಗ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಟ್ಟೇನೇನು ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿ ಹೊರವಲಯದಲ್ಲಿರ್ತಕ್ಕಂಥ ಕೃಷ್ಣಾ ನದಿಯನ್ನು ಈಗಾಗಲೇ ಮೈದುಂಬಿಕೊಂಡು ಹರಿತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಕೃಷ್ಣಾ ನದಿ ಯಾವ ರೀತಿ ಅಂದರೆ ತನ್ನ ಕಲ್ಲು ಬಂಡೆಗಳನ್ನು ಸೀಳಿಕೊಂಡು ಯಾವ ರೀತಿ ವೈಭೋಗದಿಂದ ಹರಿತಾ ಇದೆ ಅನ್ನುವಂಥ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಸಾಕಷ್ಟು ರುದ್ರ ರಮಣೀಯ ದೃಶ್ಯಗಳಲ್ಲಿ ತನ್ನ ಸೊಬಗನ್ನು ಈ ಒಂದು ನದಿ ಈಗಾಗಲೇ ನರ್ತನವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಕೃಷ್ಣಾ ನದಿಯ ಒಂದು ವೈಭೋಗವನ್ನು ತುಂಬಿಕೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿ ಇಲ್ಲಿ ಮನಸ್ಸಿಗೆ ಮುದ ನೀಡುವಂಥ ರೀತಿಯಲ್ಲಿ ಇಲ್ಲಿ ಬಂದು ನಿಂತಿರ್ತಕ್ಕಂಥ ಸಾಕಷ್ಟು ಪ್ರವಾಸಿಗರು ಕೂಡ ಇದ್ದಾರೆ. ಬಂದು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಸೆಲ್ಫಿಗಳನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಈ ಒಂದು ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಈ ಒಂದು ರುದ್ರ ರಮಣೀಯ ದೃಶ್ಯಾವಳಿಗಳನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ತಮ್ಮ ಸ್ಟೇಟಸ್ಗಳಲ್ಲಿ ಹಾಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬಂದಿದ್ದಾರೆ. ಸಾಕಷ್ಟು ಪ್ರವಾಸಿಗರು ಬಂದು ಈ ಒಂದು ದೃಶ್ಯಾವಳಿಗಳನ್ನು ಕೂಡ ಕಣ್ತುಂಬಿಕೊಳ್ತಾ ಇರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಈ ಒಂದು ದೃಶ್ಯ ಕೂಡ ನೋಡುಗರ ಮನಸ್ಸನ್ನು ಮುದಗೊಳಿಸುವಂತಹ ರೀತಿಯಲ್ಲಿ ಈಗಾಗಲೇ ಮೈದುಂಬ್ತಾ ಇದೆ. ಸಾಕಷ್ಟು ಯಾವ ರೀತಿ ಅಂದರೆ ಹಾಲ್ನೊರೆಯಂತೆ ಗಲ್ಲು ಬಂಡೆಗಳ ಮಧ್ಯ ಬೆಟ್ಟದ ನಡುವೆ ಕೃಷ್ಣಾ ನದಿ ದುಮ್ಮಿಗ್ತಾ ಇರುವಂಥ ದೃಶ್ಯವನ್ನು ನೋಡೋದೇ ಒಂದು ರೀತಿ ಚಂದ ಅಂತೇಳಿ ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು. ಖುದ್ದು ಇಲ್ಲೊಬ್ಬರು ಪ್ರವಾಸಿಗರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರಿ? ಈ ದೃಶ್ಯವನ್ನು ನೋಡಿದರೆ ಹೆಂಗೆ ಅನಿಸ್ತದೆ? ಸರ್, ಈ ದೃಶ್ಯ ನೋಡೋಕ್ಕೆ ತುಂಬ ಕಣ್ತುಂಬ ಬರ್ತಾ ಇದೆ. ನಾವಿಲ್ಲೇ ನಾಲತ್ವಾಡದಲ್ಲಿ ವಾಸಿಸ್ತೀವಿ. ಆಮೇಲೆ ಮುದ್ದೇಬಾಳು ಹಾಗೂ ಲಿಂಗಸೂರು, ತಾಳಿಕೋಟೆ, ನೆಕ್ಸ್ಟ್ ಲಿಂಗಸೂರು, ಯಾದಗಿರಿ, ಅಲ್ಲಿಂದ ತುಂಬ ಪ್ರವಾಸಿಗರು ಬರ್ತಾರೆ. ನೆಕ್ಸ್ಟ್ ಆಮೇಲೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ. ಹಾಗೂ ಮತ್ತು ನಾನು ಕಣ್ಣಾರೆ ಕಂಡಿದ್ದೀನಿ, ಬೇರೆ ಒಂದು ಪಕ್ಷಿ ಸಂತತಿ ಕೂಡ ಇಲ್ಲಿ ಒಳ್ಳೆ ಇದೆ. ಅಂದರೆ ಹೊರದೇಶದಿಂದ ಬಂದಿರೋ ಪಕ್ಷಿಗಳು ಇದೆ. ನಾನು ಕೇಳ್ಪಟ್ಟಿದ್ದೀನಿ ಹಿರಿಯರ್ಲಿಂದ. ಒಳ್ಳೆಯದೊಂದು ಅರಣ್ಯ ಪ್ರದೇಶ ಹಾಗೂ ಒಂದು ಒಳ್ಳೆಯ ವಿಸ್ಮಯ ತಾಣ. ಹಾಗೆ ಮತ್ತು ಇಲ್ಲಿ ಛಾಯಾ ಭಗವತಿ ಅಂತ ಟೆಂಪಲ್ ಇದೆ. ಇದು ಒಂದು ದೇವಿಯ ಆಶೀರ್ವಾದ ಕೂಡ ತುಂಬ ಪವರ್ಫುಲ್ ದೇವಿ. ಇದು ಏನು ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು ಏನು ಈ ಒಂದು ಕೃಷ್ಣಾ ನದಿಯ ವೈಭೋಗವನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಜನ ಬಂದು ಇಲ್ಲಿ ಬಂದಂಥ ಪ್ರವಾಸಿಗರು ಈ ಒಂದು ಮನಸ್ಸಿಗೆ ಮುದ ನೀಡ್ತಿರುವಂತಹ ದೃಶ್ಯವನ್ನು ಕಣ್ತುಂಬಿಕೊಂಡು ತಮ್ಮ ಮನೋರಂಜನೆಗೆ ಒಳಗಾಗ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.